ಕನ್ನಡ ಫಿಲಮ್ ಕನ್ನಡದವ್ರು ನೋಡಿದ್ರೆ ಅರ್ಥ ಆಗುತ್ತೆ. ತೆಲುಗು ತಮಿಳು ನೋಡಿದ್ರೆ ಅವ್ರ ಪುರಾಣ ಅರ್ಥ ಆಗಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಕನ್ನಡ ಫಿಲಮ್ ಕನ್ನಡದವ್ರಿಗೆ ಮಾತ್ರ ಸೆಲೆಕ್ಟ್. ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ. ಅವ್ರು ಬಂದಿಲ್ಲಿ ವಾಸ ಮಾಡ್ತಾವ್ರೆ. ಅವ್ರಿಗೆ ಹೌದು, ಅದು ಕನ್ನಡದವ್ರಿಗೆ ಮಾತ್ರ ಅಪ್ಪಂಗ್ ಗುಡ್ತ ಕನ್ನಡಕ್ಕೆ ಮಾತ್ರ ಅರ್ಥ ಆಗುತ್ತೆ. ಈ ಮಿಂಡ್ರು ಗುಡ್ತವ್ರಿಗೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆಯವ್ರಿಗೆ ಯಾವ್ದು ಅರ್ಥ ಆಗಲ್ಲ. ಇದು ಫಿಲಮ್ ಅವನ್ನ ಬ್ಲಡ್ ಅಲ್ಲೇ ಬರ್ಬೇಕು. ಆ ಬ್ಲಡ್ ಫಿಲಮ್ ನೋಡ್ಬೇಕು ಅಂದ್ರೆ ಅಷ್ಟು ಅರ್ಥ ಮಾಡ್ಕೊಳ್ಳೋ ಫಿಲಮ್ ಮೇಲೆ ಸ್ಟೋರಿ ಇದೆ. ಚೆನ್ನಾಗಿಲ್ಲ ಅಂದ್ರೆ ಫಿಲಮ್ ನೋಡ್ಬಿಟ್ಟು ವೇಸ್ಟ್ ಅವರು. ಯಾಕೆಂದ್ರೆ ಲಾಸ್ಟ್ ಅಲ್ಲಿ ಹೆಂಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಒಂದು ದೇವ್ರನ್ನ ತೋರಿಸಿದಾರೆ. ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ತೂಕ ಇದೆ. ಅದಕ್ಕೆ ಮರ್ಯಾದೆ ಕೂಡ ಕಲ್ಕೋಬೇಕು. ಅಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ಹೇಳೋದು. ಚೆನ್ನಾಗಿದೆ, ಒಳ್ಳೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಒಂದು ಸ್ವಲ್ಪ ಬೋರ್ ಆಗಲ್ಲ. ತುಂಬಾ ಒಂದೊಂದು ಸೀನ್ಗೂ ಒಂದೊಂದು ಕಾಮಿಡಿ ಇದೆ. ಮಾತ್ರ ತೆಗ್ದಿರೋ ವಿಡಿಯೋ ಮಾತ್ರ ತೆಗ್ದಿರೋ ಕ್ಯಾಮ್ರಾಮನ್ಗೆ ಒಂದು ಸೆಲೆಕ್ಟ್. ಸಖತ್ತಾಗಿ ಕ್ಯಾಮ್ರಾ ಮಾಡಿದ್ದಾನೆ. ಒಂದೊಂದು ಸೀನ್ಗೆ ಕಣ್ಣು ಮುಚ್ಚಕ್ ಆಗಲ್ಲ, ಆ ತರ ಸೀನ್ಗಳು ಚೆನ್ನಾಗಿದೆ. ಸಖತ್ತಾಗಿ ತೆಗ್ದಿದ್ದಾರೆ. ಸೂಪರ್ ಆಗಿದೆ. ಅದೇ ಹೇಳ್ತಲ್ವಾ, ಒಂದು ಚೂರು ಬೋರ್ ಆಗಲ್ಲ. ಅಷ್ಟು ಒಂದು ಫಿಲಮ್ ನೋಡ್ಬೇಕಾದ್ರೆ ಒಂದು ಚೂರು ನಮ್ಗೆ ಚೆನ್ನಾಗಿಲ್ಲ, ಬೇಜಾರಾಗ್ತಿಲ್ಲ ಅಂತ ಒಂದ್ ಮನ್ಸಲ್ಲಿ ಬರೋದೇ ಇಲ್ಲ. ಈಗ ಒಂದೊಂದು ಸೀನ್ ನೋಡ್ಬೇಕು ಅಂತ ಹುಮ್ಮಸ್ ಬರ್ತಾನೆ ಇರುತ್ತೆ. ಅರ್ಜೆಂಟ್ ಆಗಿ ಫಸ್ಟ್ ಶೋ ನೋಡ್ಕೊಂಡ್ಬಿಟ್ಟು ಹೇಳೋದ್ ದೊಡ್ಡದಲ್ಲ. ಒಂದಿನ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಮಾತಾಡೋರಿಗೆ 100 ಮಾತಾಡ್ಬೋದು. ಯಾರ್ಯಾರೋ ಬಂದಿರ್ತಾರೆ ಶೋಕಿ, ಅವನ ಟಿಕೆಟ್ ಕೊಡ್ಸಿರ್ತಾನೆ, ಸುಮ್ಮನೆ ಬಂದಿರ್ತಾರೆ, ಗೊತ್ತಾಗೋದಿಲ್ಲ. ಕನ್ನಡದವ್ರಿಗೆ ಪಕ್ಕಾ ಫಿಲಮ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ಅರ್ಥ ಆಗಲ್ಲ ಅವ್ರಿಗೆ. ಅರ್ಥ ಆಗ್ದರೆ ಬಂದ್ಬಿಟ್ಟು ತಲೆ ಕೆರ್ಕೊಂಡು ಏನಿದೆ ಏನು ಅರ್ಥ ಆಗ್ಲಿಲ್ವಲ್ಲ ಅಂತಾರೆ. 2 ಸತಿ 3 ಸತಿ ನೋಡ್ಲಿ ಅವರು, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಚೆನ್ನಾಗಿದೆ ಅಂತ. ಸೂಪರ್ ಆಗಿದೆ ಸರ್. ಮೂವಿ ಬಗ್ಗೆ ಕ್ವಶನ್ ಮಾಡಂಗಿಲ್ಲ.